ಬೇಡ ಅಕ್ಕ, ಸುಸ್ತಾಗ್ತಿದೆ. ಜಯಂತಿ, ನೀನ್ ಹೋಗು, ನಾನು ತಿನ್ನಿಸ್ತೀನಿ. ಬಾ, ನೀನಾದ್ರೂ ಹೇಳು. ಮೈನಾ ಅವ್ರೆ, ಯಾಕೆ ಊಟ ಮಾಡ್ತಿಲ್ಲ? ಸ್ವಲ್ಪನಾದ್ರೂ ತಿನ್ನಿ. ಧ್ರುವ ಅವ್ರೆ, ನನ್ಗೇನು ತಿನ್ಬೇಕನ್ನಿಸ್ತಿಲ್ಲ. ಬಾಯೆಲ್ಲ ಕಹಿ ಕಹಿ. ಮೈ ಹುಷಾರಿಲ್ದೆ ಇದ್ದಾಗ ಇನ್ ಹೇಗಿರುತ್ತೆ ಹೇಳಿ? ಇವಾಗ ನೀವು ಕೆಲಸ ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ, ಆದ್ರೂ ಕೆಲಸ ಮಾಡ್ತಿಲ್ವಾ? ಹಾಗೇನೆ ಊಟ ಮಾಡೋ ಪರಿಸ್ಥಿತಿನಲ್ಲಿ ಇಲ್ದೇ ಹೋದ್ರೂ ಊಟ ಮಾಡ್ಬೇಕು. ಇಲ್ಲ ಅಂದ್ರೆ ನೀವಿಲ್ಲಿ ಯಾವ ಕೆಲ್ಸಕ್ಕೆ ಬಂದಿದ್ದೀರಾ ಅದನ್ನ ಹೇಗ್ ಸಾಧಿಸಕ್ಕಾಗತ್ತೆ ಹೇಳಿ? ಶಕ್ತಿ ಬೇಕಾಗತ್ತೆ ಅಲ್ವಾ? ತಗೊಳ್ಳಿ, ನಾನು ತಿನ್ನಿಸ್ತೀನಿ, ಬನ್ನಿ. ಬೇಡ ಧ್ರುವ ಅವ್ರೆ, ನನಗ್ ತಿನ್ನಕ್ಕಾಗ್ತಿಲ್ಲ, ಬಲವಂತ ಮಾಡ್ಬಿಡಿ. ಮೈನಾ ಅವ್ರೆ, ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು ತಾನೆ? ಪಾಪ ಪುಷ್ಪಕ್ ಸರ್ ನಿಮ್ಗೋಸ್ಕರ ಈ ಕಾಂಪಿಟೇಷನ್ ಅರೇಂಜ್ ಮಾಡಿದ್ದಾರೆ, ನೀವು ಗೆಲ್ಲೇಬೇಕಲ್ವಾ? ಏನ್ ಹೇಳ್ತಿದ್ದೀರಾ ಧ್ರುವ ಅವ್ರೆ? ಹೌದು ಮೈನಾ ಅವ್ರೆ, ನಿಮ್ಮ ಅಕ್ಕನ ಮದ್ವೆ ವಿಚಾರ ಅವ್ರಿಗೆ ಗೊತ್ತಾಯ್ತು. ನೇರವಾಗಿ 7 ಲಕ್ಷ ನಿಮಗೆ ಕೊಡಬೇಕು ಅಂದ್ರೆ ನೀವಂತೂ ಸ್ವಾಭಿಮಾನಿ, ನೀವು ಇಸ್ಕೊಳ್ಳೋದಿಲ್ಲ. ಅದಕ್ಕೆ ಇಂಡೈರೆಕ್ಟ್ ಆಗಿ ಕೊಡಬೇಕು ಅಂತ ಈ ಕಾಂಪಿಟೇಷನ್ ಅರೇಂಜ್ ಮಾಡಿದ್ದಾರೆ.